ನಮಸ್ಕಾರ ಸರ್. ಹೆಸರು ನಾಗರಾಜ್. ನಾಗರಾಜ್. ಎಸ್. ಊಟ ಮಾಡಿದ್ರಾ? ಆಯ್ತು. ಎಷ್ಟೊತ್ತಿಗೆ ಬಂದ್ರಿ ಡ್ಯೂಟಿಗೆ? ನಾವು 8:30 ಪಕ್ಕ ಪಕ್ಕ. ಟೈಮಿಂಗ್ ಅಂದರೆ ಟೈಮಿಂಗು. ಹೌದು. ಎಷ್ಟು ಜನ ಇದ್ರು ಡ್ಯೂಟಿಗೆ? ಇಬ್ಬರು. ಇದೆಯಾ ಇಬ್ಬರು ಲೈನ್ ಸಾಕಾ? ರೆಗ್ಯುಲರ್ ಮೂರು ತಾನೆ ಇರೋದು. ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ, ಏನು ತೊಂದರೆ ಇಲ್ಲ. ನೋಡ್ಬೋದು ಒಂದ್ಸರಿ. ಮಲ್ಕೊಳ್ಳೋ ತಯಾರಿ ನಡೀತಿದ್ದು? ಇಲ್ಲ ಸಾಕು. ಹಾಸ್ಟೆಲಲ್ಲಿ ಇಲ್ಲ ಹೆಲ್ಮೆಟ್ ಎಲ್ಲ ಇದೆ, ಗ್ಲೌಸು ನೋಡೋಣ ಒಂದ್ಸರಿ. ನೋಡ್ತೀವಿ ಆಮೇಲೆ ಕ್ಲೀನಾಗಿ ಇಟ್ಕೋಬೇಕಲ್ಲಣ್ಣ. ಆಗಲಿ ಯಾರೇ ಆಗಲಿ ಕ್ಲೀನಾಗಿ ಇಟ್ಕೋಬೇಕು ತಾನೆ. ಹೆಂಗಂದ್ರೆ ಹಂಗೆ ಬಿಸಾಕಿ ಪಂಚರಾಗಿ ಅಕಸ್ಮಾತಾಗಿ ಹತ್ತಿ ಎಲ್ಲರೂ ಸಪ್ಲೈ ಬಂದು ಏನು ಮಾಡ್ತೀರಿ ಏನಾದರೂ ಆದರೆ? ಕರೆಕ್ಟ್ ಅಲ್ವಾ? ಕ್ಲೀನಾಗಿ ಇಟ್ಕೋಬೇಕು ವಸ್ತುಗಳನ್ನ. ಅಲ್ಲೇ ನೋಡಿ ಮತ್ತೆ ಬಿಸಾಕ್ತೀರ, ಅದು ಬಂಗಾರ. ಅದು ನಿಮ್ಮ ಪ್ರಾಣ ಉಳಿಸುವ ಬಂಗಾರ. ಹೆಂಗೆ ಇಡ್ಬೇಕು ಅದನ್ನ? ಹೂ ಇಟ್ಟಂಗೆ ಇಡಬೇಕು ಅಲ್ವಾ? ಅಲ್ಲ ಅಲ್ಲಿ ಕಾಕೊಳ್ತಿದ್ದೇವ. ನರ್ತನಾಡೆಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಜಿ ವಯಸ್ಸು ರಾಡು ಪಂಚರ್ ಏನಾಗಿಲ್ಲ. ಯಾಕೆ ಅರ್ಧರಾಡು ಮೂರೇ ಇದೆ? ಸಾಹೇಬ್ರೆ ಅದಕ್ಕೆ ಹೇಳೋದು ಕ್ಲೀನಾಗಿಟ್ಟು. ಎಲ್ಲಾದರೂ ಟಚ್ ಆಯಿತು, ಸಪ್ಲೈ ಬಂತು, ಏನು ಮಾಡಿ? 25 ವರ್ಷ ಸರ್ವಿಸಾ? 20 ವರ್ಷ ಸರ್ವಿಸಾ? ಇದೆಲ್ಲ ಹಿಂಗೆ ಇಟ್ಕೋಬಾರ್ದು. ಎಷ್ಟು ಪಂಚರ್ ಆಗಿದೆ ನೋಡಿ. ಯಾಕಂದರೆ ಹೆಂಗಂದ್ರೆ ಹಂಗೆ ಬಿಸಾಕೋದು. ಅದೇ ಜೀವ ತಂದು ಹಂಗೆ ಬಿಸಾಕ್ತಾರಲ್ಲ ಅಣ್ಣ, ಎಲ್ಲ ನಿಮ್ಮ ಪ್ರಾಣ ಕಾಪಾಡೋದು. ನಿಮಗೆ ಕೆಲಸ ಅಲ್ಲಿ ದೇವರು. ನೀವು ಒಂದಿನ ದೇವ್ರ ಕೈ ಮುಗಿಲಿದ್ರು ಪರವಾಗಿಲ್ಲ. ಜಿ ಎಸ್ ರಾಡು, ಹೆಲ್ಮೆಟು, ಅರ್ತ್ ರಾಡು, ಗ್ಲೌಸ್, ಹೂವು ಇಟ್ಕೊಂಡು ಇಟ್ಕೋಬೇಕು. ಎಷ್ಟು ಟೈಮು? ಯಾಕೆ ಬಂದಿದ್ದೀವಿ? ಸೇಫ್ಟಿಗೆ. ಆಮೇಲೆ ಯಾವ ಥರ ಇರ್ತಾರೆ ನೋಡಿ. ವೀಡಿಯೋಗಳು ನೋಡ್ತಾ ಇದ್ದೀರಾ? ಏನಂತ ಹೇಳ್ತಾ ಇದ್ದೀವಿ? ಎಲ್ಲರೂ ಸೇಫ್ಟಿಯಿಂದ ಮಾಡಿದ್ರಿ, ಇವತ್ತೆಲ್ಲ ನಾವು ಓಡಾಡೋ ಕೆಲಸನೇ ಇದ್ದಿಲ್ಲ. ಕರೆಕ್ಟಾ? ಯಾಕೆ ಬಂತು ಈ ಪರಿಸ್ಥಿತಿ? ಬರಬಾರ್ದಾಗಿ ಎಲ್ಲ ಕೊಟ್ಟು, ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಟು, ಆದರೂ ಸಾವು ನೋವುಗಳು ನಡೀತದೆ. ಎಂಥ ದೌರ್ಭಾಗ್ಯ ಅಲ್ಲ ಅದು. ಏನು ಮೊನ್ನೆ 15-17ರಲ್ಲಿ ಅಪಾಯಿಂಟ್ ಆಗಿರೋ ಹುಡುಗರು ಸತ್ತೋಗ್ತಾರೆ. ಎಂಥ ದೌರ್ಭಾಗ್ಯ ಅಲ್ಲ? ನಿಮ್ಮಲ್ಲಿ ನಡೆಯಲ್ಲ, ಗ್ಯಾರಂಟಿ. ಶೇಕ್ ಹ್ಯಾಂಡ್ ಕೊಡಬೇಡಿ, ಪ್ರಮಾಣ ಮಾಡಿ. ಏನಂತ? ಯಾವುದೇ ಸಾಮಾನು ಇದಾಗಲ್ಲ, ಸೇಫ್ಟಿಯಿಂದೆಲ್ಲ ಕೆಲಸ ಮಾಡ್ತೀವಿ. ಪಕ್ಕ ಆಣೆ ಮಾಡ್ತಾ ಇದ್ದೀವಿ. ನೀವು ಏನಾದರೂ ಹೆಚ್ಚು ಕಡಿಮೆ ಆದರೆ ನಾನು ಸತ್ತಂಗೆ. ಹಾಂ, ಬೇಡ ಅಲ್ಲ, ಪ್ರಮಾಣ ಮಾಡಿದ್ದೀವಿ. ಹಾಂ, ನಾನು ಸತ್ತಂಗೆ. ಅದಾಗಲ್ಲ. ನಿಮ್ಮ ವಸ್ತುಗಳೆಲ್ಲ ಕ್ಲೀನಾಗಿ ಇಟ್ಕೋಬೇಕು ಇನ್ಮೇಲಿಂದ. ಪಕ್ಕ ಸೇಫ್ಟಿ ಕರೆಕ್ಟ್. ಇವೆಲ್ಲ ಎಲ್ಲಿದೆ ಸೇಫ್ಟಿಯಲ್ಲಿ? ತಪ್ಪು ತಾನೆ ಅದು. ಪಂಚರ್ ಆಗಿರೋ ತಪ್ಪು ತಾನೆ ಅಲ್ಲ, ಬೇರೆದು ಹಾಕೋದಲ್ಲ. ಯಾರೋ ಬಂದು ಹೇಳಿದಾಗ ಬೇರೆದು ಹಾಕೋದಲ್ಲ. ಕ್ಲೀನಾಗಿ ಇಟ್ಕೋಬೇಕು, ಸ್ಲೀವ್ಗಳು ಹಾಕೋಬೇಕು. ಇವಾಗ ನಾವು ಓದ ಕಡೆ ಎಲ್ಲ ಪ್ರತಿಯೊಬ್ಬರು ಇದನ್ನೇ ಮಾತಾಡೋದು. ಇಲ್ಲ ನಾವೆಲ್ಲ ಹಾಕೊಂಡು ಮಾಡ್ತೀವಿ ಸರ್, ಏನು ಬಿಡಲ್ಲ ಸರ್. ಆದರೂ ಸಾವು ನೋವು ಯಾಕಾಗುತ್ತೆ ಅಂತ ಟೈಮಲ್ಲ. ಅದು ನಮ್ಮಷ್ಟಕ್ಕೆ ನಾವು ಮಾಡ್ಕೋ ಸ್ವಯಂಕೃತ ಸೂಸೈಡ್ ಅದು ಅಲ್ವಣ್ಣ? ಸೂಸೈಡ್ ಅಲ್ವಣ್ಣ ಅದು? ವಿಷ ಕುಡಿಯೋದು, ನೇಣು ಹಾಕೊಳ್ಳೋದು ಅದೇ ಥರ ಇದು. ಅದು ಟೈಮ್ ಪ್ರಶ್ನೆ ಬರಲ್ಲ ಅಲ್ಲಿ. ಯಾಕೆ ಹತ್ರ ಡಿಗ್ರಿ ಯಾಕಾಗಿ? ಯಾವ ಟೈಮ್ ಇತ್ತು? ಹತ್ರ ಹಾಕಿದ್ರೆ ಸೇಫ್ಟಿ ನಮ್ಮ ಬಂದಿರೋದು ಅಲ್ವಾ? 10 ಆದರೂ ಅಮ್ಮಿಂಗು ಅವರು ಹಿಂಗೆಲ್ಲ ಯೂಸ್ ಮಾಡಿದ್ರು. 10 ನಿಮಿಷ ಲೇಟ್ ಆಗ್ತಿದ್ದಿಲ್ಲ. ಮೊನ್ನೆ ಒಬ್ಬ ಹುಡುಗ ನೋಡಿದ್ರೆ ಅಂತ ಕಾಣಿಸುತ್ತೆ, ಮಳ್ಕೊಂಬರ್ದು. ಯಾಕಾಯಿತು? JE ಕೊಡ್ತಿರೋ ಕ್ಲಾರಿಫಿಕೇಷನ್ ಏನು? ನಾವಿನ್ನೂ LCನೇ ಕೊಟ್ಟಿದ್ದಿಲ್ಲ, ಅವ್ನು ಹತ್ಬಿಟ್ಟ ಅಂತ. ಸರಿ ಆಯಿತು, ನೀನು LC ಕೊಟ್ಟಿದ್ದಿಲ್ಲ, ಒಪ್ಪನ. ಇವನು ಯಾಕದ್ದ? ಅರ್ಥ ಇತ್ತ ಇವನ ಹತ್ರ ಇದ್ದಿದ್ರೆ ಟೆಸ್ಟ್ ಮಾಡ್ಕೊಂಡು ಹತ್ಬೇಕಾಯ್ತಾನೆ.
ಅಲ್ಲಿ ಅರ್ಥರಾಡಿ ಯೂಸ್ ಮಾಡಿಲ್ಲ ಯೂಸ್ ಮಾಡಿ ಲಾಜಿಕ್ ಸಿಂಪಲ್ ಅಲ್ಲ. ತಪ್ಪು ಯಾರ್ದು ಇವಾಗ? ಜೆ ಇದ, ಎ ಇದ, AW ಇದ, ಅಥವಾ ಲೈನ್ ಹತ್ತಿರದ ಹುಡುಗಂದ? ಹೆಂಗೆ ಭಯ ಇಲ್ಲ? ಭಯ ಇಲ್ಲ ಒಂದು ಅರ್ಥ ನಿನ್ನ ಹೆಸರಣ್ಣ ಕೃಷ್ಣಮೂರ್ತಿಗೆ ಭಯ ಹೆಂಗೆ ಬರುತ್ತೆ? ಸೇಫ್ಟಿ ನನ್ನ ಸೇಫ್ಟಿ, ನನ್ನ ಪ್ರಾಣ ನಾನು ಕಾಪಾಡ್ಕೋಬೇಕನ್ನೋ ಕೃಷ್ಣಮೂರ್ತಿಗೆ ಗೊತ್ತಿರ್ಬೇಕು. ಒಂದು ಇಲ್ಲ ಏಯ್ ಹತ್ರ ನೀನೇನು ಸೇಫ್ಟಿ ಝೋನ್ ಮಾಡ್ಕೊಳ್ಳಿದ್ರೆ ಮುಟ್ಟಂಗಿಲ್ಲ ಅಂತ ಭಯ ಜೈನೋ ಏನೋ ಇಟ್ಕೊಂಡ್ರೆ ಅವ್ರು ಕೃಷ್ಣಮೂರ್ತಿಗೆ ಒಂದು ಭಯ ಇರುತ್ತೆ. ಎರಡೂ ಇಲ್ಲ ಅಂದಾಗ ಏನಾಗುತ್ತೆ? ಭಯ ಅಲ್ವಾ? ಪ್ರಾಣನೇ ಯಾವ್ದಾದ್ರು 10 ಸೆಕೆಂಡ್ದಾಗ ಸಾಯೋದಕ್ಕೆ ಹೌದು ಸರ್. 11 ಕೆ ಟಚ್ ಮಾಡಿದ್ರೆ ಸೆಕೆಂಡ್ ಸೆಕೆಂಡಲ್ಲಿ ಓಪನ್ ಆಗುತ್ತೆ. ಇನ್ನೊಂದು ಅದೇ ಮೊಳಕಾಲ್ಮೂರು ಕೇಸಲ್ಲಿ ಆ್ಯಕ್ಚುಲಿ ಅವ್ನು ಕರೆಂಟ್ ಹೊಡೆದಿಲ್ಲ, ಹೆಡ್ ಇಂಜುರಿ ಆಗಿದೆ. ಕೆಳಗಡೆ ಬಿತ್ತು, ಹೆಲ್ಮೆಟ್ ಹಾಕಿದೆ, ಹೆಲ್ಮೆಟ್ ಹಾಕಿದ್ರೆ ಹೆಲ್ಮೆಟ್ ಹಾಕಿಲ್ಲು ಯಾವುದೇ ಆಗಲಿ ಅಲ್ಲಿ ಒಟ್ಟಾರೆಯಾಗಿ ಒಂದು ಸೇಫ್ಟಿ ಇದೆ, ಯಾವುದು ಯೂಸ್ ಮಾಡಿಲ್ಲ ಅಂತ ಅರ್ಥ. ಕರೆಕ್ಟಾ? ಓವರಾಲ್ ತಪ್ಪು ಯಾರ್ದು ಇವಾಗ ಸತ್ತಿರೋನಿಗೆ ಏನು ಶಿಕ್ಷೆ ಕೊಡೋಕ್ಕಾಗುತ್ತಾ? ಇದ್ದಿರೋರು ಕ್ಲಾರಿಫಿಕೇಶನ್ ಕೊಡ್ಬೋದು ಅಷ್ಟೇ. ಸರ್ ನಂದೇನು ತಪ್ಪಿರುತ್ತೆ? ಹೌದು, ಇವಾಗ ಯಾಕಂದ್ರೆ ಅವ್ರು ಕಾಪಾಡ್ಕೋಬೇಕು, ಕ್ಲಾರಿಫಿಕೇಶನ್ ಕೊಡ್ಬೋದು, ಮುಗಿತಾರೆ. ಸತ್ತ ವಾಪಸ್ ಯಾರೂ ತರಕಾಗ ಅಲ್ಲ. ಅದಂಗ ಅಂತ ನಾವು ಬಂದಿದ್ದೀವಿ ಜೆ ಇಲ್ಲ, ನಿಮ್ಮ ಪ್ರಾಣನ ನೀವೇ ಕಾಪಾಡ್ಕೋಬೇಕು. ಅದಕ್ಕೆ ನಮ್ಮ ಸ್ಲೋಗನ್ ಏನು? ನಿನ್ನ ಪ್ರಾಣ ನಿನ್ನ ಹಕ್ಕು, ಅದನ್ನು ಕಾಪಾಡ್ಕೋಬೇಕಾಗಿರೋದು ಲೈನ್. ದಯವಿಟ್ಟು ತಪ್ಪು ಮಾಡೋಕ್ಕೆ ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ. ಸರ್ ಅರ್ಧ ಗಂಟೆ ಲೇಟಾಗಿ ಕರೆಂಟ್ ಕೊಟ್ಟರೆ ಯಾರು ಏನು ಯೂಸ್ ಮಾಡಲ್ಲ. ಒಬ್ಬ ಲೈನ್ಮನ್ ಸತ್ತೋದ್ರೆ ಯಾರು 3 ವಿಧಾನದಲ್ಲಿ ತೊಂದರೆ ಆಗುತ್ತೆ. ಒಂದು ಕುಟುಂಬ, 2ನೇದು ಇಲಾಖೆ, 3ನೇದು ತೆರಿಗೆದಾರನಿಗೆ ಮೋಸ. ಕರೆಕ್ಟಾ? 3 ತೊಂದರೆಗಳು. ಇವಾಗ 15-20 ಲಕ್ಷ ಒಬ್ಬನ ಕಾಂಪನ್ಸೇಷನ್ ಕೊಟ್ಟರೆ ಒಬ್ಬ ಸತ್ತ ವ್ಯಕ್ತಿಗೆ ಕನಿಷ್ಠ 20 ಜನ ಕೊಡಬೇಕಾದ ಸಂಬಳ ಹೋಯ್ತಾ ಒಂದೇ ಸರಿ. ಇಲಾಖೆಗೆ ನಷ್ಟ. ಬ್ಯಾಟ್ರಿಯಲ್ಲಿ ಚಾರ್ಜ್ ಹಾಕಿದೆ. ಕಾಣಿಸುತ್ತಣ್ಣ ಇದು ಕನ್ನಡ ಪಕ್ಕ ಬೆಳಕಿನ ಕತ್ಲೆ ಹೋಗ್ತದೆ ಸರ್. ಹಾಂ ದೂರ ಹೊಡಿ ಪಕ್ಕ ಕಾಣಿಸುತ್ತೆ.